ಅವ್ರಿಗೆ ಬಂದಿದ್ದೀವಿ ಇವತ್ತು. ಗಾಡಿ ಬಂಪರ್ ಫಿಟ್ಟಿಂಗ್ ಮಾಡಿಬಿಟ್ಟಿದ್ದಾರೆ, ಫ್ರಂಟು ಬ್ಯಾಕು. ಗಾಡಿ ಆಲ್ಮೋಸ್ಟ್ ಫಿನಿಶಿಂಗ್ ಕಂಡೀಷನ್. ಅದು ಇದೇ ಗಾಡಿ ಹೆಡ್ಲೈಟ್ಸು ಗ್ಲೋಬೆಕ್ಸ್ ಬ್ರ್ಯಾಂಡ್ ಆರ್ಡರ್ ಮಾಡಿದ್ದೆ, ಬಂದಿದೆ ಹೊಸ ಹೆಡ್ಲೈಟ್ಸು. ತೆಗ್ದಿಲ್ಲ ಹೆಂಗಿದೆ ಅಂತ. ಟೈಲರ್ ಬರಬೇಕು. ಇದು ಗ್ಲೋಬೆಕ್ಸ್ ಬ್ರ್ಯಾಂಡು, ಸೇಮ್ ಒರಿಜಿನಲ್ ಥರ ನೋಡೋಕೆ ಕಾಣಿಸುತ್ತೆ, ಬಟ್ ಒರಿಜಿನಲ್ ಅಲ್ಲ. ಪ್ರೈಸ್ ಬಂದು 4,000 ರೂಪಾಯಿ. ಔಟರ್ ಬಾಡಿ, ಕಪ್ಲರ್ ಕ್ಯಾಪು. ಹಾಂ, ಈ ಲೆಫ್ಟ್ ಹ್ಯಾಂಡ್ ಲೈಟು. ಸೊ ಇದಕ್ಕೆ ಇಲ್ಲಿ ಸೀಲೆಂಟ್ ಹಾಕ್ಬೇಕು ನಾವು. ಇಲ್ಲಿ ಸೀಲೆಂಟ್ ಹಾಕ್ಬಿಟ್ಟು ಈ ಏನು ಬಾರ್ಡರ್ ಇದೆ ಸೀಲೆಂಟ್ ಹಾಕ್ಬಿಟ್ಟು ಫಿಟ್ ಮಾಡ್ಬೇಕು, ಇಲ್ಲಾಂದರೆ ಹೊರಡೆ ಏರ್ ಹೋಗುತ್ತೆ. ಈಗ ನೀರು ಹೊಡೆದಾಗ ನೀರು ಹೋಗುತ್ತೆ. ಲೆಫ್ಟ್ ಸೈಡು ನೋಡೋಣ, ಚೆನ್ನಾಗಿದೆ. ರೈಟ್ ಸೈಡ್ದು ನೋಡಿ ಕಾಣುತ್ತೆ. ಬ್ರ್ಯಾಂಡಿಂಗ್ ಇಲ್ಲ ಇದ್ರದ್ದು, ಗ್ಲೋಬೆಕ್ಸ್ ಅಂತ. ಅದಲ್ಲ ಏನು ಬ್ರ್ಯಾಂಡಿಂಗ್ ಮಾಡ್ತೀವಿ. ಸೊ ನೋಡಿ, ಈ ಥರ ಕ್ವಾಲಿಟಿಲಿ ಬರುತ್ತೆ ಹೆಡ್ಲೈಟ್. ಬಲ್ಬ್ ಎಲ್ಲ ಕೊಡಲ್ಲ, ಬಲ್ಬ್ ನಮ್ಮದೇ ಬಲ್ಬು. ಒಂದು 6 ತಿಂಗಳು ಅಷ್ಟೇ, 6 ಮಂತ್ಸ್ ಅದು ಮೊದಲು ತೆಗೆದಿಲ್ಲ. ಮುಂಚೆ 6 ಮಂತ್ಸ್ ಅಷ್ಟೇ ಮೊದಲು ಡಲ್ ಆಗ್ತಾವಲ್ಲ, ಆಗ ಅದನ್ನು ಹಾಕ್ಬಿಡೋದು. ಸೊ ನೋಡಿ, ಈ ಥರ ಪ್ಯಾಕಿಂಗ್ ಬಾಕ್ಸಲ್ಲಿ ಬಂದಿತ್ತು. ಏನಂದ್ರೆ ಇದು ಗಾಡಿ ಏನು ರೆಡಿ ಇದೆ. ಇದು ಫಿಟ್ಟಿಂಗ್, ಇವೆರಡು ಫಿಟ್ಟಿಂಗ್ ಅಷ್ಟೇ ಬಾಕಿ ಇರೋದು. ರಬ್ಬಿಂಗ್ ಆಗಿದೆ, ಪಾಲಿಶ್ ಮಾತ್ರ ಹಾಕ್ಕೊಡ್ತಾರೆ ಅಷ್ಟೇ. ಸೊ ಪಾಲಿಶು ಗಾಡಿ ಫಿಟ್ಟಿಂಗು ಹಾಕ್ಕೊಂಡು ಹೋಗ್ತಾ ಇರೋದು. ಸಾಯಿ ಬೈಲಿ ಇದು ಹಾಕ್ಬಿಡು ಬಾಕ್ಸ್ ಅಂತ ವಾಪಸ್ ಅಲ್ಲೇ ಇಟ್ಟ ಹಾಕಿ ವಾಪಸ್ ಕ್ಲೋಸ್ ಮಾಡ್ಬಿಟ್ಟು. ಇದೆಲ್ಲ ಫಿಟ್ಟಿಂಗ್ ಯಾವಾಗ? ವೈಪರ್ದು ಇದು ಕೌಲ್ ಪ್ಯಾನಲೆಲ್ಲ. ಸೊ ಇದನ್ನು ಪೇಂಟ್ ಮಾಡಿಸ್ಬಿಟ್ಟಿದ್ದೀನಿ ಬ್ಲ್ಯಾಕ್ಗೆ. ವೈಪರ್ ರಾಡ್ಸನ್ನು ಪೇಂಟ್ ಮಾಡಿಸ್ಬಿಟ್ಟಿದ್ದೀನಿ, ಚೆನ್ನಾಗಿ ಕಾಂಪ್ಲಿಮೆಂಟ್ ಕೊಡಲಿ ಕಲರ್ ಅಂತ. ಸೂಪರ್ ಕರೆಕ್ಟಾಗಿ ಕುತ್ಕೊಂಡಿದೆ, ಚೆನ್ನಾಗಿ ಕಾಣುತ್ತಲ್ಲ. ಮಸ್ತ್ ಮಸ್ತ್ ಫೈನಲ್ ಲುಕಿಂಗ್ ಇಂತ ಸೈಡಿಂದ. ಬ್ರೋ ಕುಮಾರ್ ಎಷ್ಟು ಗಂಟೆ ಬರ್ತಾರೆ? ನೋ ಟೈಮಿಂಗ್ ಬ್ರೋ. ಮಿರರ್ 2 ಕನೆಕ್ಟ್ ಮಾಡಿ ಹಾಕ್ರಿ ಬಾ. ಮಿರರ್ 2 ಕನೆಕ್ಟ್ ಮಾಡಿ. ಎಲೆಕ್ಟ್ರಿಕ್ ಮಿರರ್ ಅಲ್ಲ, ವೈರಿಂಗ್ ಮಾಡ್ಬಿಟ್ಟು ಹಾಕ್ರಿ. ಎಲೆಕ್ಟ್ರಿಕ್ ಮಿರರ್ ಇದು ಅವರೇ ಮಾಡ್ತಾರಾ? ಹೌದಾ, ಓಕೆ.
ಇಲ್ಲಿ ಸದ್ಯಕ್ಕೆ ಮಿಸ್ ಹಾಕ್ಸಿದ್ದೀನಿ. ಫಾಗ್ ಲ್ಯಾಂಪ್ ಹಾಕ್ಸ್ಬೇಕು. ಫಾಗ್ ಲ್ಯಾಂಪ್ ಸಿಕ್ಕಿಲ್ಲ ನಂಗೆ ಬೇಕಾಗಿರೋದು, ಅದಕ್ಕೆ ಮಿಸ್ ಹಾಕ್ಸಿದ್ದೀನಿ. ಮಿಸ್ ಚೆನ್ನಾಗಿದೆ ಸರ್. ಇನ್ನು ಇದು ಪೇಂಟ್ ಇದು ಸಿಲ್ವರ್ ಪೇಂಟ್ ಮಾಡೋದು. ಸೊ ಇದು ಸಿಲ್ವರ್ ಮಾಡ್ತೀನಿ. ಮಿಕ್ಕಿದ ಬಾಡಿ ಕ್ಲೈ ಇದು ಮಾತ್ರ ಸಿಲ್ವರು. ಹೆಡ್ಲೈಟು ಕೂಲಿಂಗ್ ಹಾಕ್ಸ್ಬೇಕು. ಆಮೇಲೆ ಇದು ಇದು ಮಾಡ್ಬಿಟ್ಟವ್ರಪ್ಪ. ಇಲ್ಲಿ ನೋಡಿ ಸಿಲ್ವರ್ ಕಲರ್ ಆಗ್ಬಿಟ್ಟೈತೆ. ಆ ಕಡೆ ನೋಡು. ಇಲ್ಲ ಹಾಕ್ಬಿಟ್ಟಿದ್ದಲ್ಲ. ಓಕೆ ಓನ್ಲಿ ಫಿಟ್ಟಿಂಗ್ ಗಾಡಿ ಅಂದ್ಕೊಳ್ಳಿ. ಇವತ್ತು ನಾಳೆ ಕೊಡ್ಬೋದು. ಡ್ರೈ ಆಗಿಬಿಡಿ ಸ್ಪಾಯ್ಲರ್ ಎಲ್ಲ ಇದಾರು. ಓಕೆ 2 ಒರಿಜಿನಲ್ ಸಿಕ್ತು ಪರವಾಗಿಲ್ಲ. ಇಲ್ಲ ಕಟಾಪ್ ಆಗುತ್ತೆ. ಇದೆಯೇ ಪೆಟ್ರೋಲ್ ನಿಮ್ಗೆ ಅವಾಗ ಕೇಳಿದೆ. ಇಲ್ಲ ನೀವು ಇದು ಬೇಡ ಬೇರೆ ತೊಗೊಳ್ಳಿ ಅಂತ ಇದ್ರಿ. ಅವ್ರಿಗೆ ಬೇಡ ಇದೆ ತಗೋ ಅಂತಂದ್ರು. ಯಾಕೆ ಚೆನ್ನಾಗಿಲ್ವಾ? ಇನ್ನೂ ಲೈಫ್ ಇರುತ್ತೆ, ಇಂಜಿನ್ ಚೆನ್ನಾಗಿರುತ್ತೆ. ಇದು ನಾರ್ಮಲ್ ಇದು ನಾರ್ಮಲ್. ಎಷ್ಟು ಕಿಲೋಮೀಟರ್ ಓಡುತ್ತೆ ಇದು? ಕಿಲೋಮೀಟರ್ ಎಷ್ಟು ಬೇಕಾದ್ರೆ ಹೊಡಿಬೋದು. ನಮ್ಗೆ ಇಂಜಿನ್ ಚೆನ್ನಾಗಿರ್ಬೇಕು. ಅಲ್ಲ ಲಿಮಿಟ್ ಒಂದಿಷ್ಟು ಕಿಲೋಮೀಟರ್ ಅದನ್ನು ಚೇಂಜ್ ಮಾಡಲೇಬೇಕು ಅಂತ ಇರುತ್ತಲ್ಲ. ಏನೋ ಒಂದು 5,000 ಸರ್. ನಾನು 5,000 ವರ್ಷಬೇಕಂದ್ರೆ ಒಂದು 8 ತಿಂಗಳು ಬೇಕು. ಡೌಟೆ. ಇವಾಗ ಒಂದು ದಿನ ಆಫೀಸ್ಗೆ ಬಸ್ಸಿರುತ್ತೆ, ಖಾಲಿ ಬಿದ್ದಿರಲ್ಲ. ಮುಂಚೆ ಖಾಲಿ ಬಿದ್ದಿರ್ತಾ ಇದ್ವಿ. ತುಂಬ ಒಂಥರ ಬ್ಲ್ಯಾಕ್ ಆಗಿಬಿಟ್ಟಿದೆ, ಕಾಣಿಸ್ತಾನೆ ಇಲ್ಲ. ಯಾವುದು ಯಾಕೆ ನಾನು ಬೇಡ ಅಂತ ಏನು ಗೊತ್ತಾ, ಇದು ಬ್ಲಾಕ್, ಇದನ್ನು ಮತ್ತೆ ಬ್ಲಾಕ್ ಮಾಡ್ಬಿಟ್ಟು ಫುಲ್ ಟೋಟಲ್ ಎಲ್ಲ ಹಂಗಂತ ಇದ್ದೀರಾ? ಅದು ಹಳೆ ತರ ಇದೆಯಲ್ಲ, ಅದಕ್ಕೆ ನಾನು ಇಲ್ಲ ಇಲ್ಲ ಬೇಡ ಬೇಡ ಚೆನ್ನಾಗಿದೆ. ಬ್ಲಾಕ್ ಇರ್ಲಿ ಹಂಗೆ, ಹಾ ಅದು ಹೊಡೆದೋಗಿರೋದು ಬ್ಲಾಕ್ ಇರ್ಲಿ. ಹಾ ಅದು ಇದು ಮಾತ್ರ ತೆಗೆದ್ಬಿಡಿ, ರೆಡ್ ಕಲರ್ ಚೆನ್ನಾಗಿ ಕಾಣಲ್ಲ ಅವಾಗ. ಸಖತ್ತಾಗಿದೆ. ಇದು ಒಂದ್ಸರಿ ಡಿಕ್ಕಿ ಹಾಕ್ಬಿಟ್ಟೋಣ ಹಾಕಿದ್ಮೇಲೆ, ಫಿಟ್ಟಿಂಗ್ ಆದ್ಮೇಲೆ. ಈಗ ಹೊಸ ತಂದ್ರೂ ಒರಿಜಿನಲ್ ಸಿಗಲ್ಲ ಈ ಥರದ್ದು. ಅದು ಒರಿಜಿನಲ್ ಸಿಗಲ್ಲ ಹೊಸ ತಂದ್ರೂ, ಫಸ್ಟ್ ಕಾಪಿನ ಹಾಕ್ಬೇಕು. ಎಲ್ಲಂಪು ಸಿಗುತ್ತೆ, ಸಿಗಲ್ಲ ಸಿಗುತ್ತೆ. ಹಾಂ ಲೂಮಾ ಸಿಗುತ್ತೆ. ಚೆನ್ನಾಗಿದೆ ಗಾಡಿ. ಇದು ಡೆಪ್ಪೋ ಮೊನ್ನೆ ತಂದಿರಲ್ಲ ಇವರು, ಡೆಪೋನಾ? ಅವ್ನ ಗಾಡಿಗೆ ಹಾಕ್ಸಿದ್ರು. ನೋಡಿ ನಮ್ಮ ಕುಮಾರಣ್ಣ ಇವಾಗ ಟೈಲಮ್ ಫಿಟ್ಟಿಂಗ್ ಮಾಡ್ಬಿಟ್ಟಾರೆ ಆ ಕಡೆದು. ಆ ಕಡೆ ಒಂದು ತೋರಿಸ್ತೀನಿ. ಇದು ಬ್ಲಾಕ್ ಸೈಡ್ ಕೊಟ್ಟಿರ್ತೀವಿ, ಟಿಂಟ್ ನಾರ್ಮಲ್ ಇಲ್ಲ. ಇದು ಬ್ಲಾಕ್ ಆಗಿ ಹಾಕಿರೋದ? ಹಾಂ 50%. 50%? ಇದಿಲ್ಲ ಅಟ್ಟ ಬರ್ತಿಲ್ಲ. ಸೊ ಇದಕ್ಕೆ ಕೂಲಿಂಗ್ ಮಾಡಿಸಿರೋದು, 50% ಕೂಲಿಂಗ್ ಮಾಡಿಸಿರೋದು. ಅವ್ನು ಬೇರೆ ಫ್ರೀ ಇರಲ್ಲ, ಒಂದು 8 ಗಾಡಿ ನಿಂತಿರ್ತವೆ. ಮಧ್ಯಾಹ್ನ ಹೋಗಿದ್ದೆ ಫ್ರೀ ಇತ್ತು, ಪಟ್ ಅಂತ ಹಾಕ್ಬಿಟ್ಬಿಟ್ಟ. ಆ ಬ್ಲಾಕ್ ಕರೆಕ್ಟಾಗಿ ಹಾಕಿದ್ರು ಬಿಡಿ, ಕರೆಕ್ಟಾಗಿ ಹಾಕಿ, ಯಾಕಂದ್ರೆ ಬಂಪರ್ಗೆ ಅವ್ರಿಗೆ ಕಾಣಿಸೋದಿಲ್ಲ. ಹಾಂ ಮೇನ್ ಅದು ಹೊಡೆದೋಗಿದೆ ಕಾಣಿಸ್ಬಾರ್ದು ಅಷ್ಟೇ. ಇಲ್ಲ ಅದು ಫೋಟೋ ಹೊರಲಿಕ್ಕದ. ಇಲ್ಲಿ ನೋಡಿ ಕ್ರ್ಯಾಕ್ ಇಲ್ಲಿರೋದು ಹತ್ರ ಒಂದು ಲೈಟಾಗಿ ಗೊತ್ತಾಗುತ್ತೆ ಇಲ್ಲಿ ಕ್ರ್ಯಾಕ್ ಇತ್ತು ಅಂತ. ಅಷ್ಟು ಗೊತ್ತಾಗಲ್ಲ, ದೂರೇನು ಗೊತ್ತಾಗಲ್ಲ, ಅದಕ್ಕೆ ಅದನ್ನು ಬ್ಲ್ಯಾಕ್ ಹಾಕ್ಸ್ಬಿಟ್ಟಿರೋದು. ನಾನು ಇನ್ನೊಂದು ಪ್ಲಾನ್ ಮಾಡ್ತೀನಿ. ನೀವು ಬ್ಲಾಕ್ ಹಾಕ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಇನ್ನೊಂದು ಪ್ಲಾನ್ ಮಾಡ್ತೀನಿ.
ಏನು ಮಾಡ್ತಿದ್ರಿ? ಲೆವೆಲ್ ಆಗ ಇದು ಗ್ರೈಂಡಿಂಗ್ ಕೊಡ್ತಾನೆ. ಇಲ್ಲ, ಇವಾಗ ನಾವು ಏನು ಮಾಡೋದು ಗೊತ್ತಾ, ಅದಕ್ಕೆ ಆ ಜಾಗದಲ್ಲಿ ಸೋಡಾ ಪುಡಿ ಗ್ಯಾಪ್ ಇತ್ತು, ಸೋಡಾ ಪುಡಿ ಹಾಕ್ಬಿಟ್ಟು ಇದಾಕ್ಬಿಟ್ವಿ ವೇಗಿಕ್ಕು. ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಹಳ್ಳ ಥರ ಇದೆಯಲ್ಲ, ಅದು ಲೆವೆಲ್ ಮಾಡಿಸ್ಬಿಡುತ್ತೆ ಹಂಗೆ. ಅದು ತುಂಬ ಗ್ಯಾಪ್ ಇತ್ತು. ಅದು ಮಾಡಿಸ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪಾಪ ಅವನು ಅಷ್ಟು ಮಾಡಿಕೊಡಿದ್ದು ಹೆಚ್ಚು. ನೋಡಿದ್ರಿ ನೀವು ಸ್ಟಿಕರ್ ಅಂಗಡಿ ಅವನು. ಎಷ್ಟು ಪುನಃ 500 ರೂಪಾಯಿ ಇಲ್ಲ 400 ರೂಪಾಯಿ ಹಂಗಿರ್ಬೋ. ಯಾವುದು? ಎಷ್ಟು ಮನ? 700 ರೂಪಾಯಿ. 700 ರೂಪಾಯಿ. ಅಪ್ಪ ಯಾಕೆ ಕೇಳ್ತೀರಾ? ತುಂಬ ಜಾಸ್ತಿ ಅಲ್ಲ? ಹಾಂ, ತುಂಬ ಜಾಸ್ತಿ ತೊಗೊಂಡವ್ರಲ್ಲ. ಸಿಕ್ಕಾಪಟ್ಟೆ ಇತ್ತು ರೇಟು. ಫುಲ್ ಟಿಂಟ್ ಹಾಕೋಕೆ ಎಷ್ಟು ತೊಗೊಂತಾರೆ ಗಾಡಿಗೆ? ನಕ್ಕಿದೆ ಕೇಳಿದ್ರೆ. ಫ್ರಂಟ್ ಕ್ಲಾಸ್ ಸೇರಿ 2100 ರೂಪಾಯಿ. ಫ್ರಂಟ್ ಗ್ಲಾಸ್ ಬಿಟ್ಬಿಡಿ 1700 ರೂಪಾಯಿ. ಹಿಂದೆ ಗ್ಲಾಸ್ ಬಿಟ್ಬಿಡಿ. ಇನ್ನೇ ಇರೋದು 4 ಗ್ಲಾಸ್ ಓಕೆನ್ ಆಗ್ತಾರೆ, 1000 ರೂಪಾಯಿ ಅಂತಾರೆ. 4 ಗ್ಲಾಸ್ಗೆ 1500 ರೂಪಾಯಿ ತಗೊಂತಾರೆ. ಹಿಂದಕ್ಕೆ ಹಾಕ್ಸ್ಬೇಕಾ? ಆಲ್ರೆಡಿ ಇದೆ ನಂದಲ್ಲಿ 30% ತಾನೆ. ಪೊಲೀಸರು ಸುಮ್ಮನೆ ಹಿಡಿತಾರಂತ. ಹಾಂ, ಲುಕ್ ಕಾಣುತ್ತೆ. ಸೊ ಹೆಡ್ಲೈಟಿಗೆ ಹಾಕ್ತಾರೆ. ಹೆಡ್ಲೈಟ್ಗೆ ನೋಡಿ ಸಿಲಿಂಡ್ ಹಾಕ್ಬೇಕು. ಇಲ್ಲಿ ಸಿಲಿಂಡ್ ಕಾಣುತ್ತೆ ನೋಡಿ ನಮಗೆ. ಏನಂದರೆ ಇದು ಪ್ರೆಷರ್ ವಾಶ್ ಮಾಡಿದಾಗ ಒಳಗಡೆ ನೀರು ಹೋಗ್ಬಿಡುತ್ತೆ, ನೀರು ಹೋಗಿ ಫಾಗ್ ಕಟ್ಕೊಂಡ್ಬಿಡುತ್ತೆ. ಸೊ ಅದು ಆಗಬಾರ್ದು ಅಂತ ಅವಾಯ್ಡ್ ಮಾಡೋಕೆ ಹಾಕಿರೋದು. ಬಟ್ ಇದು ಹಾಕ್ಬೇಕಾದ್ರೆ ಸ್ಕ್ರ್ಯಾಚ್ ಮಾಡಿದ್ದಾರೆ. ಅಣ್ಣ, ಇದು ನೆಲದ ಮೇಲೆ ಇಕ್ಕಿದ್ರಾ? ಸ್ಕ್ರ್ಯಾಚ್ ಆಗ್ಬಿಟ್ಟೈತೆ ಫುಲ್ ಗ್ಲಾಸು. ಹಿಂಗೆ ನೆಲದ ಮೇಲೆ ಇಕ್ಬಿಟ್ಟು ಹಾಕಿದ್ರಾ? ಅದೆಲ್ಲ ಒರೆಸಿದ್ರೆ ಹೋಗೋದು. ಇಲ್ಲ, ಲೈನ್ಸ್ ಇದೇನು ಈ ಥರ ಲೈನ್ಸ್ ಇದೆ ಆಟೆ. ಅದು ನೋಡಿ, ಇಲ್ಲ ಈ ಥರ ಎಲ್ಲ ಇಕ್ಕಿದ್ರೆ ಕ್ರಾಚಸ್ ಆಗಲ್ಲ. ಇದಿಲ್ಲ, ಇದೂ ಇಲ್ಲ ಆಯ್ತಾ ಬೈಕ್. ಉಲ್ಟಾ ಇಕ್ಕಿದಕ್ಕಾ? ಅದಕ್ಕೆ ಮೇಲೆ ಅವ್ರನ್ನ ಬಫಿಂಗ್ ಮಾಡಬೇಕು. ಹೋಗ್ಬೋದು ಅನ್ಸುತ್ತೆ. ಇಲ್ಲ, ಅವ್ರು ಹೋಗಲ್ಲ. ಇಲ್ಲ, ಮೇಲಿನ ಜಾಸ್ತಿ ಆಗ್ಬಿಟ್ಟಿದೆ ಅದು. ಅದು ಸ್ಕ್ರ್ಯಾಚ್ ಆಗ್ಬಿಟ್ಟಿದೆ ಹಿಂಗೆ ಉಜ್ಜಿದಂಗೆ ಗ್ಲಾಸ್ ಮೇಲೆ. ಯಾವ್ದು ಇಟ್ಟಿಲ್ಲ ಎಲ್ಲಿ ಹಂಗೆ ಆ ಥರ ಡಲ್ ಮಾಡಿದ್ರೆ ನಂಗೆ ಕ್ರಾಚಸ್ ಆಗೋದು. ಇದು ಹಿಂಗಿದೆ. ಹಾಂ, ಅಲ್ಲಿ ಇದು ಕವರ್ ಇಲ್ಲ ಅದಿಲ್ಲ ಮೇಲ ಹಿಂದೆ ಚಿನ್ನ ಕವರ್ ಇತ್ತು. ಅಷ್ಟು ಕ್ರಾಚಸ್ ಇಲ್ಲಿ ಕ್ರಾಚಸ್ ಮಾಡೋ ಚಾನ್ಸಸ್ ಇಲ್ಲ. ಇಲ್ಲಿ ಹಾಕಿದ್ರೆ ಅಲ್ಲಿ ಎತ್ಕೊಂಡೋಗಿ ಇದ್ರ ಮೇಲೆ ಹಿಂಗೆ ಇಟ್ಬಿಟ್ಟು ಬಂದೆ. ಅಲ್ಲಿ ಬಿಡೋಣ, ಒಂದ್ಸರಿ ಬಫಿಂಗ್ ಮಾಡ್ಬಿಡೋಣ. ಇನ್ನೊಂದು ರೌಂಡ್ ಬಫಿಂಗ್ ಹೊಡೆದ್ರೆ ಆಯ್ತು ಮೇಲೆ. ಇದೆಲ್ಲ ಕೂರಿಸ್ಬಿಟ್ಟಿದ್ದೀರಾ? ಈಗ ಓದ್ ತಂದಲ್ವಾ ನೋಡಿ ಕ್ಲಿಪ್ಪು. ಹಾಂ, ಅದು ಆ ಕ್ಲಿಪ್ಪೇ ಬೇಕಂದು ಓದ್ ತಂದು ಸೀಬೆ ತಂದ. ಈಗ ಹಳೇದೇನ? ಹಳೇದು ಫಿಟ್ ಆಗಿಲ್ಲ ವಾಪಸ್ಸು. ಹಳೇದು ಫಿಟ್ ಆಗಿಲ್ಲ ವಾಪಸ್ಸು. ಈ ತರ ಕ್ಲಿಪ್ ಬೇಕು ಹೊಸದು. ಈ ಒಂದು ಸ್ಯಾಂಪಲ್ ಇತ್ತಂದು ಎತ್ಕೊಂಡು ಹೋಗಿ ಹಾಂ, ಸೀಬೆಲ್ ಒಂದು 10 ಕ್ಲಿಪ್ ತಗೊಂಡ್ಬಂದು ಆ ಕ್ಲಿಪ್ ಅದು ಹೋಗಿ ಲಾಕ್ ಆಗುತ್ತೆ ಕರೆಕ್ಟ್ ಆಗಿ. ಹಳೇದು ಎಲ್ಲಿರುತ್ತೆ ನಿಮ್ದು? ಹಳೇದು ಬೀಡಿಂಗ್ ಕ್ಲಿಪ್, ಆ ಕ್ಲಿಪ್ ಇದೆಲ್ಲ ಇಲ್ಲ. ಓಕೆ, ಅದು ಪೇಂಟ್ ಮಾಡೋದಕ್ಕೆ ಸಕ್ಕತ್ತಾಗಿ ಕಾಣ್ತೈತೆ ಅದು ಹೊಸ ಥರ. ಸಾಯಂಕಾಲ ಬಂದು ನೋಡಿ.